ಗುರುವೆ ಆಯ್ತಾ, ಕಿತ್ತುಗುಡ್ಡೆ ಹಾಕಿ ಬಾ ಕೂತ್ಕೋ ಇಲ್ಲಿ. ನಿನ್ನ ಬಗ್ಗೆ ಸಾರಿ ನಿಮ್ಗಳ ಬಗ್ಗೆ ಹೇಳ್ಬೇಕು. ಇದು ಹ್ಯಾರಿಸ್ ಹಾಕ್ ಅಂತ ಗಿಡುಗ. ವುಲ್ಫ್ ಆಫ್ ದ ಸ್ಕೈ ಅನ್ನೋ ಟ್ಯಾಗ್ ಲೈನ್ ಇದೆ. ಯಾಕ್ ಗೊತ್ತಾ ಆ ಅಡ್ಡ ಹೆಸರು? ಇರಿ ಗುರು, ಸಾಕು ಕೂತಿದ್ದೋ, ಇವಾಗ ನಿಮ್ ಟೀಮ್ ಜೊತೆ ಹೋಗಿ ಕೆಲ್ಸ ಶುರು ಹಚ್ಕೋ. ಆ ಗ್ಯಾಪ್ನಲ್ಲೇ ನಿಮ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಛಲ್. ಜಗತ್ತಿನ ಸಕಲ ಮಾಂಸಾಹಾರಿ ಪಕ್ಷಿಗಳ ಪೈಕಿ ಈ ಜಾತಿಯ ರ್ಯಾಪ್ಟರ್ಸ್ ಮಾತ್ರ ಗುಂಪಲ್ಲೇ ಬೇಟೆಯಾಡ್ತವೆ. ಅದಕ್ಕೆ ಅಲ್ವಾ ವುಲ್ಫ್ ಆಫ್ ದ ಸ್ಕೈ ಅಂತ ಕರೆಯೋದು. ನಿಜ ಕಣ್ರಿ, ಇವು ಲಿಟ್ರಲಿ ತೋಳಗಳ ಹಾಗೆ ಪ್ಲಾನ್ ಮಾಡಿ ಬೇಟೆಯಾಡ್ತವೆ. ಇದರ ಬೈನಾಕ್ಯುಲರ್ ವಿಷನ್ ಏನಿದೆ ನಮ್ಗಿಂತ 8 ಪಟ್ಟು ಜಾಸ್ತಿನೇ. ಜಸ್ಟ್ ಇಮ್ಯಾಜಿನ್, ಒಂದು ಗಿಡುಗಾಗೆ ಈ ಪರಿ ದೃಷ್ಟಿ ಇದೆ ಅಂದ್ರೆ ಗ್ರೂಪ್ ಅಲ್ಲಿರೋ ಅಷ್ಟು ರ್ಯಾಪ್ಟರ್ಗಳ ದೃಷ್ಟಿ ಒಂದಾದ್ರೆ ಎಷ್ಟು ದೂರ ನೋಡಬಹುದು ಅಂತ. ಅರ್ಥ ಆಗಿಲ್ವಾ? ಇವು ಬೇಟೆಗಳನ್ನ ಹುಡುಕೋ ವಿಧಾನ ಇಂಟ್ರೆಸ್ಟಿಂಗ್ ಆಗಿದೆ. ಒಂದರ ಮೇಲೆ ಒಂದು ಕೂತ್ಕೊಂಡು ತೀವ್ರವಾಗಿ ದೃಷ್ಟಿ ಹಾಯಿಸುತ್ತೆ. ಕಾಣ್ದೇ ಇರುತ್ತಾ ಬೇಟೆ? ಕಾಣ್ತು, ತಗೋ. ಒಂದು ಗಿಡುಗ ಬೇಟೆನ ಯದ್ವಾ ತದ್ವಾ ಅಟ್ಟಾಡ್ಸ್ಕೊಂಡು ಇನ್ನೊಂದು ಗಿಡುಗದ ಹತ್ರ ಕರ್ಕೊಂಡು ಹೋಗುತ್ತೆ. ಆಟ ಅಲ್ಲಿಗೆ ಫಿನಿಶ್. ಅದು ಬಿಟ್ರೆ ರಿಲೇ ಅನ್ನೋ ಆಟ ಗೊತ್ತಲ್ಲ, ಅದೇ ರೀತಿ ಇದ್ರಲ್ಲಿ ಒಂದು ಓಡಿಸ್ಕೊಂಡು ಹೋಗಿ ಸುಸ್ತಾದಾಗ ಇನ್ನೊಂದನ್ನ ಟ್ಯಾಪ್ ಮಾಡಿ ಕಳ್ಸುತ್ತೆ. ತೀರಾ ಹಸುವಾಗಿದ್ರೆ ಒಟ್ಟೊಟ್ಟಿಗೆ ಮೇಲೆರಗಿ ಚಿಂದಿ ಮಾಡಾಕತ್ತೆ. ಟೀಮ್ ವರ್ಕ್ ಅಂದ್ರೆ ಇದೆ. ಇನ್ನೂ ಒಂದಿದೆ ಫಿಲಿಪೈನ್ಸ್ ನಲ್ಲಿ, ಆದ್ರೆ ಪಾಪ ಅವು ಅವಸಾನದ ಅಂಚಿನಲ್ಲಿದೆ. ಯಾವ್ದು ಗೊತ್ತಾ? ಹೇಳ್ತೀನಿರಿ.